ನಾನಾ ಪಾಟೇಕರ್ ಸರಳ ಹಳ್ಳಿ ಜೀವನವನ್ನು ಆಯ್ಕೆ ಮಾಡಿ. ನಾನಾ ಪಾಟೇಕರ್ ಎಂಬ ಹೆಸರಿಗೆ ಕೇಳಿತಲೇ ಮನಸ್ಸು ಹಳ್ಳಿಮುಖ ಸರಳ ಬದುಕನ್ನು ಆಯ್ಕೆ ಮಾಡುವವರ ಚಿತ್ರಣ ನೆನಪುಗುಟ್ಟುತ್ತದೆ. ಅವರು ನಗರದ ಗದ್ದಲ ಅವನಿಗೆ ಮಾರುದಾನ ಅಲ್ಲ ಎಂದು ಗೊತ್ತಾಗಿದೆ. ಇತ್ತೀಚೆಗೆ ನಡೆದೊಂದು ಕಾರ್ಯಕ್ರಮದಲ್ಲಿ ಹಿರಿಯ ನಟ ಅಮಿತಾಬ್ ಬಚ್ಚನ್ ಅವರ ಜೊತೆ ಏನಾದರೂ ಚರ್ಚೆ ವೇಳೆ ಅವರು ಹಳ್ಳಿಗಡೆ ಯಾಕೆ ಹೋದಿರಿ ಎಂದು ಕೇಳಿದಾಗ ನಾನಾ ನೀಡಿದ ಉತ್ತರ ತುಂಬಾ ಮನಸ್ಸುಗಳನ್ನು ಸ್ಪರ್ಶಿಸುತ್ತದೆ. ಮಹಾರಾಷ್ಟ್ರದ ಒಂದು ಹಳ್ಳಿಯಲ್ಲಿ ಅವರ ನಿವಾಸ ಇದೆ. ಮನೆ ಮುಂಬೈನಲ್ಲಿ ಇದ್ದರೂ ಶೂಟಿಂಗ್ ವೇಳೆಯಲ್ಲಿ ಮಾತ್ರ ಎಲ್ಲಿ ಇರುತ್ತಾರೆ ಎಂದರೆ ಗುಡ್ಡದ ಹಳ್ಳಿಯೊಂದಿಗೆ ತಮ್ಮ ಬೆರೆತಿದ್ದುಕೊಂಡೇ ನೆಮ್ಮದಿಯುಳ್ಳ ಜೀವನವನ್ನು ಸೇವಿಸುತ್ತಿದ್ದಾರೆ. ನಾನಾ ಅಭಿಪ್ರಾಯದಂತೆ ನಗರದಲ್ಲಿ ಎಲ್ಲವೂ ಇಲ್ಲ, ಆದರೆ ನಿಜ ಜೀವನದ ಸುಖಗಳು ಹಳ್ಳಿಯ ಪ್ರಕೃತಿ, ಜನತೆ ಹಾಗೂ ಪ್ರಾಣಿಟುಗಳಿಗೆ. ಇವುಗಳಾದರೂ ಹಳ್ಳಿಗಳೇ ದೇವರ ಕೊಡುಗೆ. ಅವರು ಹಸುಗಳು, ಎತ್ತುಗಳು, ನಾಯಿಗಳು ಇದ್ದಂತೆ ಹಸಿರು ಸುತ್ತೋಳಿಯಲ್ಲಿ ದಿನಗಳನ್ನು ಕಳೆಯುತ್ತಾರೆ. ಮುಂಚೆ ಅವರು ಖಾಸಗಿ ಬಾವಿಯನ್ನು ಕೊರೆಸಿದ್ದಾರೆ. ಅಲ್ಲಿ 3 ಇಂಚು ನೀರು ಬರುತ್ತದೆ. ಇದರ ಮೇಲೆ ತಮ್ಮ ಖುಷಿಯನ್ನು ಹಂಚಿಕೊಂಡರು. ನನಗೆ ಈ ಸೌಲಭ್ಯಗಳೇ ಸಾಕು. ಹೊಸ ಕಾರು ಖರೀದಿಸಿದ್ದೇನೆ ಎಂದು ನನಗೆ ತೋರಿಸುವವರು ತಪ್ಪಾದವರು. ನಾನು ಇದ್ದೇ ತಮ್ಮ ಹತ್ತಿರ ಜನರನ್ನು ಹತ್ತಿರ ಸೆಳೆಯಲು ಇಷ್ಟಪಡುತ್ತೇನೆ. ಮಕ್ಕಳಂತೆಯೇ ನಾನು ಕೂಡ ತಮ್ಮನ್ನು ಆತ್ಮೀಯವಾಗಿ ಪರಿಗಣಿಸುತ್ತೇನೆ ಎಂದು ನಾನಾ ತಿಳಿಸಿದರು. ಅವರು ತಮ್ಮ ಸರಳ ಬದುಕಿನ ನಿಜವನ್ನು ಹಂಚಿಕೊಂಡಂತೆ ಇತ್ತೀಚೆಗೆ ಅವರು ಅಲ್ಲಂತೆಯೇ ನಗರಸಭೆ, ಜಗಳ, ಗತಜ್ಞತೆಗಳಿಗೆ ದೂರವಾಗಿದ್ದು ಸ್ವಾಧೀನ ಜೀವನವನ್ನು ಅನುಭವಿಸುತ್ತಿದ್ದಾರೆ. ಅಮಿತಾಬ್ ಬಚ್ಚನ್ ಅವರೊಂದಿಗೆ ಇದ್ದು ಅವರು ತಮ್ಮ ಜೀವನ ಸಿದ್ಧತೆಯನ್ನು ಕುರಿತು ಹೇಳಿದ್ದು ಎಷ್ಟು ಸರಳವಾಗಿರೋದು ಸಾಧ್ಯ ಎಂದು ಕೇಳಿದವರು. ನಾನು ಸುಲಭವಾಗಿ ಬದುಕಬೇಕೆಂದಿದ್ದೇನೆ, ದೇವರು ನನಗೆ ಅಚ್ಚೊಟ್ಟಿದ್ದು ಎಂದು ಹೃದಯಪೂರ್ಣವಾಗಿ ಹೇಳಿದರು. ದೇವರ ದಯೆಯಿಂದ ಇಷ್ಟು ಸರಳ, ನಿಜ ಮತ್ತು ಹೃದಯದಿಂದ ಜೀವನ ನಡೆಸುವ ನಾನಾ ಪಾಟೇಕರ್ ಕತೆ ನಿಮಗೆ ಸ್ಫೂರ್ತಿದಾಯಕವಾಗಬಹುದು. ಹೆಚ್ಚಿನ ಸಿನಿಮಾಗಳ ಸುದ್ದಿಗಳಿಗಾಗಿ ಇಲ್ಲಿ ಕ್ಲಿಕ್ ಮಾಡಿ.